ಹಲೋ. ಹಲೋ. ಹಾ, ಹೇಳಿ ಸರ್. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಬಸವರಾಜ್ ಮರಳಿ ಅಂತ ಹೇಳಿ ಸರ್, ಲಿಂಗಸೂರು ತಾಲೂಕಿನಿಂದ ಮಾತಾಡೋದು ಸರ್. ಹಾ ಹಾ. ಸರ್ ಎಸ್ ಟಿ ಆಫೀಸ್ ಅವರು ಸರ್, ಇಲಾಖೆಯವರು. ಹೌದೌದು. ಏನಿಲ್ಲ ಸರ್, ತಮ್ಮ ಇಲಾಖೆ ಒಳಗೆ ಒಂದು 5 ಹಾಸ್ಟೆಲ್ ಇದಾವೆ ಅಂತ ನಮ್ಗೆ ಗೊತ್ತು ಸರ್ ಮೊದಲಿಂದ. ಹೌದು ಸರ್. ಏನಿಲ್ಲ ಸರ್, ಸ್ಟ್ರೆಂತ್ ಏನಿದೆ ಅಂತ ನಂಗೆ ಗೊತ್ತಾಗಲಿಲ್ಲ ಸರ್. ಒಂದು ಹಾ. ಸ್ಟ್ರೆಂತ್ ಎಷ್ಟಿರ್ಬೋದು ಸರ್ ತಮ್ಮ ಇಲಾಖೆ ಒಳಗೆ? ಆಶ್ರಮ ಶಾಲೆ ಗುರುಗುಂಟದ 280 ಇದೆ ಸರ್. ಹಾ ಸರ್. ಈ ವರ್ಷ ಇನ್ನ ಅಡ್ಮಿಷನ್ ಆಗತ್ತೆ, ಹೋದ ವರ್ಷದಿಂದ ಹೇಳಕತ್ತೀನಿ ನಾನು ಸರ್. ಓದೋಸ ಸರ್, ಓದೋಸ ಹೌದು. ಓಕೆ ಸರ್. 280 ಇದೆ. ಹಾ ಸರ್, ಹಾ ಸರ್. ಇದು ಕರ್ನಾಟಕ 450 ಇದೆ ಸರ್. 450 ಸರ್, ಹಾ ಸರ್. ಹಾ. ಹಾ ಸರ್. ಮಾರಲ್ ದಿನ 80 ಸರ್. ಹಾ ಸರ್. ಇದು ಪ್ರಿ ಮೆಟ್ರಿಕ್ ಮಸ್ಕಿ. ಹಾ ಸರ್, ಹಾ ಸರ್. ಅದೊಂದು 85 ಇದೆ ಸರ್. ಹಾ ಸರ್, ಹಾ ಸರ್. ಇದು ಪೋಸ್ಟ್ ಮೆಟ್ರಿಕ್ ಮಸ್ಕಿ. ಹಾ ಸರ್. ಅದು 100 ಇದೆ ಸರ್. 100 ಇದೆ ಸರ್. ಓಕೆ ಹೌದು ಸರ್, ಅದು ಒಂದು ಸರ್. ಇನ್ನೊಂದು ಸರ್, ಈ ಹಾ. ಹಾಸ್ಟೆಲ್ಗೆ ಮತ್ತೆ ಫುಡ್ ಸಪ್ಲೈ ಯಾರಿಗೆ ಇದೆ ಸರ್? ಶಿರ್ಡಿ ಶಾಹಿ ಪ್ರೊವಿಷನ್ ಸ್ಟೋರಿ. ಇವರ ಕನಕರಾಜ್ ಅವ್ರದ್ದು ಇತ್ತಲ್ಲ ಅದ ಸರ್? ಹೌದು. ಹೌದು ಸರ್. ಹೌದು. ಓಕೆ ಸರಿ ಸರ್, ಅದಕ್ಕೆ ಕೇಳಕ್ ಹಚ್ಚಿದ್ದೆ ಸರ್, ನನಗೆ ಮಾಹಿತಿ ಕೊರತೆ ಇತ್ತು. ಹಾ. ಇಲ್ಲ ಹಾಸ್ಟೆಲ್ಗಳು ಮತ್ತು ಮತ್ತೆ ವಾರ್ಡನ್ಗಳು ಯಾರಿದ್ದಾರೆ ಸರ್ ಅಲ್ಲಿಗೆ? ಕೇಳಿದೆ ನಾನು. ಆಮೇಲೆ ಸುಧಾ ಮೇಡಮ್ ಅವರು 2 ಕೊಟ್ಟಿದ್ದಾರೆ, ಮಾರುತಿ ಅವರು 3 ಕೊಟ್ರೇನ್ರಿ? ಹೌದು ಸರ್, ನಮ್ ಡಿಪಾರ್ಟ್ಮೆಂಟ್ ಇದ್ದವ್ರು ವಾರ್ಡನ್ ಇಲ್ಲ ಸರ್. ಅಲ್ಲ ಇಲ್ಲಂದ್ರೆ ಸರಿ ಬಿಡಿ ಸರ್, ಹತ್ರದಲ್ಲಿ ಇರ್ತಕ್ಕಂಥವ್ರು ಯಾರ್ಯಾರು ಕೊಡ್ಬೋದಿತ್ತು. ಅಲ್ಲ, ಯಾರು ನಿಮ್ಮ ಒಳ್ಳೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಕೊಂಡು ಕಾಸಿ ಪಾಪ 2 ಹಾಸ್ಟೆಲ್ಗಳು ಮಾಡೋದು ಅವ್ರಿಗೆ ತೊಂದರೆ ಆಗ್ತದ. ಬಟ್ ಇವರು ಬೇರೆ ತಾಲೂಕಿನವ್ರಿಗೆ ಕೊಟ್ರಂದ್ರೆ ಮತ್ತೆ 2-3 ತಾಲೂಕು ಮತ್ತೆ ತಾಲೂಕ್ ಬಿಟ್ಟು ಕಾಸು ಬಂದು ಮತ್ತೆ ಮಾಡೋದು ಹೆಂಗ ಅನ್ಸುತ್ತೆ ಸರ್ ನಿಮ್ಗೆ? ಕಷ್ಟ. ಬೇರೆ ಯಾರನ್ನ ಇದ್ರೆ ನೋಡಿ ಸರ್, ನಮ್ಮ ಯಾವ ಇಲ್ಲ, ಕೇಳಿದ್ರೆ ನಾವು ನೀವು ಕೇಳ್ತಾ ಇಲ್ಲ ಅಲ್ಲೇ ಸರ್. ಅಲ್ಲ, ನಿಮ್ಮ ಆಡಳಿತ ವ್ಯವಸ್ಥೆ ಇಲ್ಲ ಇಲ್ಲ ಕರೆಕ್ಟ್. ಸಂಬಂಧಪಟ್ಟಂಗೆ ಮಕ್ಕಳಿಗೆ ಅನುಕೂಲ ಹೌದು. ಆಗಂತ ವ್ಯವಸ್ಥೆ ನಾವು ಕೇಳಿದೀವಿ ಸರ್ ಅಷ್ಟೇ. ಹೌದು ಸರ್. ನಾ ಆ ವಿಷಯ ಇಟ್ಕೊಂಡ್ ಕಾಸು ಇಲ್ಲ, ಕೇಳಿದೆ ಸರ್. ಯಾರನ್ನ ನಾವು ಬೇರೆಯವ್ರನ್ನ ಕೇಳಿದ್ವಿ ಸರ್. ಸೋಷಿಯಲ್ ವರ್ಕರ್ ಕೇಳಿದ್ವಿ, BCM ಕೇಳಿದ್ವಿ. ಹ್ಮ್. ಅದ್ ನಮ್ಮಲ್ಲೇ ಶಾರ್ಟೇಜ್ ಇದೆ ವಾರ್ಡನ್, ಹಾ ನಮಗೆ 2-3 ಕೊಟ್ಟಿವಿ ಅಂತಂದ ಸಲಗೆ. ಹಾ. ಮಾರತಿನ ಸೋಷಿಯಲ್ ವೆಲ್ಫೇರ್ ಇದಾರೆ, ಅವ್ರನ್ನ ಹೌದು ಸರ್. ಅಲ್ಲ, ತಗೊಂಡ್ವಿ. ಈಗ ಅವರು ಇದೇ ತಾಲೂಕಿನವ್ರು ಆದ್ರೆ ಅಂದ್ರೆ ಕೊಡ್ಲಿ ಸರ್, ಸಂತೋಷ, ಅದ್ ಪ್ರಶ್ನೆ ಬಂದಿಲ್ಲ. ಹಾ. ಈಗ ಅವರು ಬೇರೆ ತಾಲೂಕಲ್ಲಿ, ಮಾನ್ವಿ ತಾಲೂಕಲ್ಲಿ ಕೆಲಸ ಮಾಡ್ಕೊಂಡು ಕಾಸು ಇಲ್ಲಿ ಈ ತಾಲೂಕಲ್ಲಿ ಬಂದ್ಬಿಟ್ಟು ಅವ್ರಿಗೆ 60-70 ಕಿಲೋಮೀಟರ್ ಆ ಕಡೆ ದೂರ ಎಲ್ಲ ಅಡ್ಡಾಡ್ಬೇಕಂದ್ರೆ ಮತ್ತೆ ಅವ್ರಿಗೆ ಹೆಲ್ತ್ ಕೂಡ ಇದಾಗತ್ತೆ ಸರ್. ಮತ್ತೀಗ ಪಾಪ ಸುಧಾ ಮೇಡಮ್ ಅವ್ರಿಗೆ ಕೊಟ್ರಿ ಅಂತಾರೆ, ಅವ್ರು FDC. ಹೌದು ಸರ್. ಮತ್ತೆ ಅವ್ರಿಗೆ ಕೊಟ್ಟರು ಕೂಡ ನೀವು, ಅವರು ಕೂಡ ಕಚೇರಿ ಕೆಲಸಗಳನ್ನ ಮಾಡ್ಕೊಂಡು ಅವ್ರ ಫ್ಯಾಮಿಲಿ ನೋಡ್ಕೊಂಡು ಮತ್ತೆ 2 ಹಾಸ್ಟೆಲ್ಗಳನ್ನ ಮೇಂಟೈನ್ ಮಾಡ್ಬೇಕಂದ್ರೆ ಬಹಳ ಕಷ್ಟ ಅಲ್ಲ ಸರ್? ಕಷ್ಟ ಕೆಲಸದ ಆಗ್ತದೆ ಒತ್ತಡ. ಸರ್. ಈಗ ಯಾಕಂದ್ರೆ ಬೇರೆಯವ್ರು ಯಾರಿಲ್ಲ ಸರ್ ನಮ್ಮಲ್ಲಿ, ಡಿಪಾರ್ಟ್ಮೆಂಟ್ ವಾರ್ಡನ್ ಯಾರಿಲ್ಲ, ಎಲ್ಲರೂ ಟ್ರಾನ್ಸ್ಫರ್ ಈಗ ಮಾಡ್ಕೊಂಡು ನಮ್ಗೇನ್ ಸಮಸ್ಯೆ ಇದ್ದಿಲ್ಲ ಸರ್. ಈಗ ಹಾಸ್ಟೆಲ್ಗಳ ಡೋರ್ ಡೆಲಿವರಿ ಫುಡ್ ಸಪ್ಲೈ ಆದಂದ್ರೆ ಅರ್ಧ ಕೆಲಸ ಅವ್ರಿಗೆ ಕಡಿಮೆ ಆಗ್ಬಿಡ್ತದ. ಹೌದು ಸರ್. ಹೌದ್ರಾ? ಈಗ ಇವ್ರ ಹೋಗ್ಕೇಸಿ ಎಲ್ಲ ಹಾಸ್ಟೆಲ್ಗಳಿಗೆ ಎಲ್ಲ ಹೋಗ್ಕೇಸಿ ಇವರ ಖರೀದಿ ಮಾಡ್ಕೇಸಿ ಮಕ್ಕಳಿಗೆಲ್ಲ ಊಟ ಮಾಡ್ಸಂದ್ರೆ ಬಹಳ ಕಷ್ಟ ಅನ್ಸುತ್ತಲ್ಲ ಸರ್? ಕಷ್ಟ ಆಗ್ತದೆ ಸರ್. ಅದೇ ಹೇಳಕತ್ತೀನಿ ಸರ್. ಅದಕ್ಕೆ ಮತ್ತೆ ನಾ ಈ ವಿಷಯ ಹೌದು. ಹೇಳಂದ್ರೆ ಮತ್ತೆ ಈಗ ಅವರೇ ಖರೀದಿ ಮಾಡ್ಕೊಂಡು ಇದು ಮಾಡ್ಕೊಂಡಂದ್ರೆ ಬಹಳ ಕಷ್ಟ. ಈಗ ಅವ್ರಿಗೆ ಕಷ್ಟ. ಮತ್ತೆ ಯಾಕೆ ಸರ್ ಇವ್ರು ಸರ್ಬಜ್ ಯಾಕೆ ಮಾಡ್ತಾ ಇಲ್ಲ ಸರ್ ಇವರು? ಇವು ವಾರ್ಡನ್ ಕರೆಕ್ಟ್ ಇದ್ರೆ ಮಾಡ್ತಾರೆ ಸರ್. ಈಗ ದೇವದುರ್ಗ ತಾಲೂಕು ಮಾಡ್ತಿದ್ದಾರೆ, ಇವ್ರು ವಾರ್ಡನ್ನೇ ಹ್ಮ್. ಅವ್ರಿಗೆ ಅಡ್ಜಸ್ಟ್ ಆಗಿ ಇದು ಮಾಡಕತ್ತಿದ್ದಾರಲ್ಲ ಸರ್. ಹಂಗಾಗಿ ಅಡ್ಜಸ್ಟ್ ಆಗಿ ಕೆಲವೊಂದು ಸಪ್ಲೈ ಮಾಡ್ತಾರೆ, ಕೆಲವೊಂದು ತರಕಾರಿ ಅಷ್ಟೇ ಅಮೌಂಟ್ ಕೊಡ್ತಾರೆ ಸರ್. ಹಾ ಸರ್, ಹಾ ಸರ್. ಕೆಲವೊಂದು ಐಟಮ್ ಕೊಡ್ತಾರೆ, ಕೆಲವೊಂದು ತರಕಾರಿದು, ಚಿಕನ್ ತತ್ತಿದೆ ಅಷ್ಟೇ ಅಮೌಂಟ್ ಕೊಡ್ತಿದ್ದಾರೆ. ಇಲ್ಲ ಸರ್, ಎಲ್ಲ ನಾವೇ ಖರೀದಿ ಮಾಡ್ಬೇಕು, ನಾವೇ ಇದು ಅಕ್ಕಿ ತರಬೇಕು, ನಾವೇ ರೇಷನ್ ತರಬೇಕು ಅನ್ನೋದೊಂದಷ್ಟು ಕೆಲವೊಂದು ಕೂಗಳು ಕೇಳ್ಕೊಂಡಿವಿ ಯಾರಂದ್ರೆ ಸರ್. ಸರ್ ಇಲ್ಲ ಟೋಟಲಿ ಸರ್, ಎಲ್ಲ ಕಡೆ ಇಲ್ಲ. ಇಲ್ಲಿವರೆಗಾದ್ರೂ ಕೂಡ ಡೋರ್ ಸಪ್ಲೈ ಆಗಿಲ್ಲಲ್ಲ ಸರ್? ಇಲ್ಲ, ದೇವದುರ್ಗ ತಾಲೂಕು ಆಗ್ತದೆ. ಅಲ್ಲ, ದೇವದುರ್ಗ ಆಗ್ತದೆ ಕೆಲವೊಂದು ಬಿಡಿ ಸರ್. ನಾನ್ ಕೇಳ್ತಕ್ಕಂಥದ್ದು ಪ್ರಶ್ನೆ ತಾವು ಜವಾಬ್ದಾರಿಯುತವಾಗಿ ಜಿಲ್ಲಾ ಇಡೀ ಪಟ್ಟಂಗೆ ಮ್ಯಾನೇಜರ್ ಬಿಡಿ ಸರ್, ನಾನು ಮಾತಾಡೋದಲ್ಲ. ಈ ಬಟ್ ನೀವು ತಾಲೂಕು ಆಫೀಸರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಲಿಂಗಸೂರು ತಾಲೂಕು ಅಲ್ವಾ? ಹೌದು ಸರ್. ಅದನ್ನ ಕೇಳ್ತಾ ಇದೀನಿ ಸರ್ ನಾನು. ಹೌದು ಸರ್. ಈಗ ನಮ್ಮಲ್ಲಿ ಕೆಲವೊಂದು ಐಟಮ್ ಕೊಡ್ತಾರೆ ಸರ್, ತರಕಾರಿದು ಅಷ್ಟೇ ಸ್ವಲ್ಪ ಅಮೌಂಟ್ ಇಲ್ಲ ಸರ್, ಕೊಡ್ತಾರೆ. ಬಂದಿಲ್ಲ ಅಂತ ಬಂದಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಅದ್ರ ಪ್ರಶ್ನೆ ಬೇಡ, ಅದು ಕಣ್ಣಿಗೂ ಕೂಡ ಕಾಣುತ್ತದೆ. ಯಾಕಂದ್ರೆ ನಿಮ್ಮಲ್ಲಿ ಕೂಡ ಏನು ಹೊಸದಾಗಿ ಏನಂತಲ್ಲ. ಯಾಕಂದ್ರೆ ಎಲ್ಲ ಹಾಸ್ಟೆಲ್ಗಳಿಗೆ ಸಂಬಂಧಪಟ್ಟಂತೆ ಎಲ್ಲ GPS ಕ್ಯಾಮ್ರಾಗಳು ಅಳವಡಿಸಿರಿ ಕೆಲವೊಂದ್ ಕಡೆ ಎಲ್ಲ ಇದಾವೆ. ಅದ್ರನ್ನ ಬೇಡದ್ರ ವಿಷಯ. ಸಮಸ್ಯೆ ಏನ್ ಸರ್? ಈಗ ಮುಂದೆ ಈಗ ಒಬ್ಬರೇ ಒಂದೊಂದು ಹಾಸ್ಟೆಲ್ಗಳಿಗೆ 500-600 ಸಾವಿರಾರು ಮಕ್ಕಳುಗಳನ್ನ ಜವಾಬ್ದಾರಿ ತಗೋಬೇಕಂದ್ರೆ ಬಹಳ ಕಷ್ಟ ಅಲ್ಲ ಸರ್? ಅವು ಕಷ್ಟ ಆಗ್ತದೆ ಈಗ ಸರ್. ತಮ್ಮ ಹಾಸ್ಟೆಲ್ಗಳನ್ನ ನೋಡ್ಕೋಬೇಕು, ತಮ್ಮ ಮನೆ ನೋಡ್ಕೋಬೇಕು. ಯಾಕಂದ್ರೆ ಯಾರಿಗಾದ್ರೂ ಒತ್ತಡ ಅಲ್ಲ ಸರ್, ಕೆಲಸ ಕಷ್ಟ ಒತ್ತಡ. ಸರ್. ಏನು ಈಗ ಸ್ಟಾಫ್ ತುಂಬಿಲ್ಲ ಸರ್, ಮತ್ತೆ ಬೇರೆ ಇಲಾಖೆದವ್ರು ಈಗ ಏನ್ ಮಾಡ್ಬೇಕು ಸರ್? ನನ್ನ ಪ್ರಕಾರ ಅಂದ್ರೆ ನಾಳೆ ನಾನು ಇನ್ನೊಂದು 2 ದಿವಸದೊಳಗೆ ರಾಯಚೂರಿಗೆ ಹೋಗುತ್ತಿದ್ದೆ. ಹಾ ಸರ್. ಸಮಸ್ಯೆ ಏನಂತಂದ್ರೆ ಹೇಳ್ಬಿಡ್ತೀನಿ. ಒಬ್ರು ಅಧಿಕಾರಿಗಳು ಇವತ್ತು FDC ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ ಕಾಸಿ ಸರ್ಕಾರಿ ಕೆಲಸ ಜೊತೆಗೇನು ಕೂಡ ಮತ್ತೀಗ 100 ಮಕ್ಕಳುಗಳಿಗೆ ಕೂಡ ಅವ್ರು ಮೇಂಟೈನ್ ಮಾಡ್ತಾರ ಹಂಗಿತ್ತಂತಂದ್ರೆ ಅವ್ರು ಸಮರ್ಥರು ಒಂದ್ ಕಡೆ. ಪಾಪ ಬೇರೆ ಬೇರೆ ತಾಲೂಕಿನ ದೂರ ಅಂತರ ಇರ್ತಕ್ಕಂಥ ಒಬ್ಬ ಸಿಬ್ಬಂದಿ ಕೂಡ ಇವತ್ತು ಸಾವಿರಾರು ಮಕ್ಕಳು ಕೂಡ ಮತ್ತೆ ಬೇರೆ ತಾಲೂಕಲ್ಲಿ ಬಂದ ಕಾಸು ಅವ್ರು ನಿಭಾಯಿಸ್ತಾರ ಅಂತಂದ್ರೆ ಕೂಡ ಸಮರ್ಥರಾದ್ಮೇಲೆ ಸಿಬ್ಬಂದಿಗಳು ಮತ್ತೆ ಯಾಕೆ ಹೆಚ್ಚಿನ ಮಟ್ಟದಲ್ಲಿ ಅವ್ರು ತುಂಬ್ಕೋಬೇಕು ತಗೋಬೇಕು ಅಂತ? ಆರ್ಥಿಕ ನಷ್ಟ ಅಲ್ಲ ಸರ್, ಸರ್ಕಾರಕ್ಕೆ ನಷ್ಟ ಅಲ್ವಾ? ಸಿಬ್ಬಂದಿನ ಅಲ್ಲ ತುಂಬ್ಕೊಂಡಿಲ್ಲ ಸರ್, ಸರ್. ನಾನು ಹೇಳ್ತೀನಲ್ಲ, ಒಬ್ಬೊಬ್ರೇ ಸರ್ ತುಂಬಿಲ್ಲ ಹಂಗಾಗಿ. ಸರ್ ನಾನು ಹೇಳ್ತಿರ್ ಕೇಳಿ. ಒಬ್ಬೊಬ್ರೇ 100 ಮಕ್ಕಳು 1000 ಮಕ್ಕಳುಗಳನ್ನ ಸಂಬಳಸೋಷ್ಟು ಶಕ್ತಿ ಐತಿ ಸರ್ಕಾರಿ ಕೆಲಸ ಮುಗಿಸ್ಕೊಂಡು ಮಾಡ್ತಾರಂದ್ರೆ
ಯಾಕೆ ಹೆಚ್ಚಿನ ಮಟ್ಟದಲ್ಲಿ ತುಂಬ್ಕೋಬೇಕು, ಸರ್ಕಾರಕ್ಕೆ ಆರ್ಥಿಕ ಯಾಕೆ ನಷ್ಟ ಮಾಡ್ಬೇಕನ್ನೋದು ನನ್ನ ಉದ್ದೇಶ ಅಷ್ಟೇ. ಇದಕ್ಕೆ ನೀವೇನಂತೀರಿ? ಇಲ್ಲ ನಮ್ಮಲ್ಲಿ ಸ್ಟಾಫ್ ತುಂಬಿಕೊಂಡಿಲ್ಲ ಸರ್, ಅದಕ್ಕಾಗಿ ನಾನೇ ಹೇಳ್ತೀನಲ್ಲ ಕೊರತೆ ಇದೆ. ಸರ್, ಅವ್ರು ನಿಭಾಯಿಸಕೈತಾರಲ್ಲ ಸರ್. ಒಬ್ಬ ಕಚೇರಿ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತೆ ಇನ್ನು ಎರಡೆರಡು ಹಾಸ್ಟೆಲ್ಗಳ ಮೇಂಟೈನ್ ಮಾಡ್ತಾರ ಅಂದ್ಮೇಲೆ ಈಗ ಯಾಕೆ ಈಗ ನೋಡಿ ತುಂಬ್ಕೋಬೇಕನ್ನೋದು ಸರ್, ನನ್ನ ಅವರು ಉದ್ದೇಶ. ವರ್ಗಾವಣೆ ಆದ ನಂತರ ಸರ್ ನಾವ್ ಇದ್ದವ್ರನ್ನ ಸರ್ ಅಡ್ಜಸ್ಟ್ ರನ್ ಮಾಡ್ಬೇಕಾದ್ರೆ ಮಾಡಬೇಕಲ್ಲ. ಮಾಡ್ಬೇಕು ಈಗ ಸರ್. ಈಗ ನಾನು ವರ್ಗಾವಣೆ ಹೇಳೋದ್ ವಿಷಯ ಸರ್, ನಾನು ಹೇಳೋ ಈಗ ವಿಷಯ ಜೂನ್ ಅಂದ್ರೆ 30ಕ್ಕೆ ಇದೆ ಸರ್, ಯಾರನ್ನ ವರ್ಗಾವಣೆ ಬರಬಹುದು. ಬರ್ಲಿ ಸರ್, ಬರ್ಲಿ. ಅದೇ ಆಸೆ ಆ ಇಟ್ಕೊಂಡು ನಾವು ಪ್ರಶ್ನೆ ಸ್ವಲ್ಪ ಬಂದಿಲ್ಲ. ಅಲ್ಲ, ಇಲ್ಲಿವರೆಗೂ ಕೂಡ ತಾತ್ಕಾಲಿಕ ಅಲ್ಲ ಇದು ಸರ್, ಮಾಡಿದ್ದೇವೆ. ಇಲ್ಲಿವರೆಗೂ ಕೂಡ ಒಂದು ಡೋರ್ ಸಪ್ಲೈ ಫುಡ್ ಆಗ್ಲಿದ್ರು ಕೂಡ ಇವರೇ ಹೋಗಿ ಹೌದು ಸರ್. ಕಚೇರಿ ಕೆಲಸ ಮುಗಿಸ್ಕೊಂಡು ಕಾಸಿನ ಮತ್ತೆ ಎಲ್ಲ ಇವರೆಲ್ಲ ಫುಡ್ ಎಲ್ಲ ಖರೀದಿ ಮಾಡ್ಕೊಂಡು ಮತ್ತೆ ಮನೆ ಕುಟುಂಬ ನಿಗಿಸ್ಕೊಂಡು ಹೋಗ್ತಾರ ಅಂದ್ರೆ ಪಾಪ ಇವ್ರಿಗೆ ಎಷ್ಟೆಲ್ಲ ಕಷ್ಟ ಆಗಿರ್ಬೇಕು ತೊಂದ್ರೆ ಅನ್ನೋ ಆಗ್ತದೆ ಅಂಕಿದ್ರು. ಸರ್, ಕಷ್ಟ ಹೌದಲ್ಲ ಆಗ್ತದೆ ಸರ್? ಸರ್. ಆತದ ಆಯ್ತು ಸರ್, ಅದೇ ಅದಕ್ಕೆ ವಿಷಯನ. ನಾವು ಅವ್ರು ಬರ್ಕೊಡು ಅಂತ ಹೇಳ್ತೀವಿ ಸರ್. ನಿಮ್ಗೆ ಡೋರ್ ಸಪ್ಲೈ ಬೇಕಂತ ವಾರ್ಡನ್ ಬರ್ಕೊಡು ಅಂದ್ರೆ ಬರ್ಕೊಡೋಲ್ದು ಸರ್. ಈಗ ಅವರು ತಗೊಂಡ್ರೆ ನಾವು ಮತ್ತೆ ಡಿಸ್ಟ್ರಿಕ್ಟ್ ಆಫೀಸಿಗೆ ಲೆಟರ್ ಹಾಕ್ಬೋದು ಸರ್. ಅಂದ್ರೆ ಇವ್ರು ವಾರ್ಡನ್ಗಳೇ ಬರೀತಿಲ್ಲ ಸರ್. ವಾರ್ಡನ್ ಬರ್ಕೊಡ್ಬೇಕು ಸರ್ ಅವರು. ಈಗ ಸರ್. ನಮ್ಗೆ ಡೋರ್ ಡೆಲಿವರಿ ಸಪ್ಲೈ ಮಾಡಿ ಹ್ಮ್ ಅಂತಂದು ಮಾಡಿಲ್ಲ ಅಂತಂದು ಬರ್ಕೊಟ್ರೆ ನಾವು ಅದ್ರ ಮ್ಯಾಗ ಅವ್ರನ್ನ ಹ್ಮ್ ಬ್ಲಾಕ್ ಲಿಸ್ಟ್ ಸೇರಿಸಬಹುದು ಸರ್. ಸರ್, ಅಲ್ಲ, ಬ್ಲಾಕ್ ಸ್ಟಿಕ್ ಅಂತಲ್ಲ, ಮತ್ತೆ ಅವ್ರು ಸರಬರಾಜು ಮಾಡ್ತೀವಿ ಅಂತ ಇವ್ರು ಬರ್ಕೊಡಕ್ ರೆಡಿ ಇಲ್ಲ ಅಂದ್ರೆ ಮತ್ತೆ ಇವ್ರಿಗೆ ಏನ್ ಮಾಡ್ಬೇಕು ಸರ್? ಇವ್ರದ್ದು ಸ್ವಲ್ಪ ಮಿಸ್ಟೇಕ್ ಸರ್, ಅವ್ರದ್ದು ಬರ್ಕೊಡ್ಬೇಕು ಸರ್. ಇಲ್ಲ ಸರ್, ಇಷ್ಟೇ. ನಾನು ಅದಕ್ಕೆ ಕರೆಕ್ಷನ್ ತೊಗೊಳಕೋಸ್ಕರ ಕೇಳಿದ್ದೆ ಸರ್ ಇಲ್ಲ ನಾನು. ವಾರ್ಡನ್ ಬರ್ಕೊಟ್ರೆ ಇದಾತ ಸರ್. ಅಲ್ಲ ಸರ್, ಇವ್ರಿಗೆ ಈಗ ಕೊಡ್ಬೋದು ಸರ್, ಅವ್ರು FTC ಅವರಿಗೆ ತಮ್ಮ ಕೆಲಸ ಜೊತೆಗೂ ಎರಡೆರಡು ಹಾಸ್ಟೆಲ್ಗಳನ್ನು ಮೇಂಟೈನ್ ಮಾಡಕ್ ಕೊಡ್ಬೋದಾ? ಇಲ್ಲ ಕೊಡಕ್ ಬರೋದಿಲ್ಲ ಸರ್, ಈಗ ಸ್ಟಾಪ್ ಇಲ್ಲಲ್ಲ, ಹಂಗಾಗಿ ಅಲ್ಲ, ಸ್ಟಾಪ್ ತಾತ್ಕಾಲಿಕವಾಗಿ ಅಂತಲ್ಲ, ಯಾವುದೇ ಕೊಟ್ಟಿದ್ವಿ. ಕಾರಣಕ್ಕೆ. ಯಾಕಂದ್ರೆ ಈಗ ಅಲ್ಲಿ ಮಕ್ಕಳಿಗೆ ಏನು ಓಡೋಂತ ಪೋಸ್ಟಿಂಗ್ ತುಂಬ್ತಾರಂದ್ರೆ B.Ed ಕ್ವಾಲಿಫಿಕೇಶನ್ ಕೇಳ್ತಾರೆ. ಯಾಕಂದ್ರೆ ಕಲಿಕೆಯಲ್ಲಿ ಏನಾರ ಸ್ವಲ್ಪ ತೊಂದರೆ ಇತ್ತಂತಂದ್ರೆ ಅದನ್ನ ತಿಳಿ ಹೇಳಕ್ಕೋಸ್ಕರ 1 ತಾಸು 2 ತಾಸು ಅವ್ರು ಟ್ಯೂಷನ್ ಹೇಳೋದು ಏನೋ ಮಾಡೋದಕ್ಕೋಸ್ಕರ ಅವ್ನಿಗೆ B.Ed ಅಂತ ಕ್ವಾಲಿಫಿಕೇಶನ್ ಮಾಡಿರ್ತಾರೆ ಸರ್ ಓಡೋಗಳಿಗೆ. ಹೌದು ಸರ್. ಮತ್ತೆ ಇವರು ಮತ್ತೆ ಆ ರೀತಿ ಇಲ್ಲ ಅಂತ ಏನು ಕಲ್ಸಕ್ ಆಗಲ್ಲ. ನಿಮ್ ಕೆಲಸನೇ ನಿಮ್ ಕಚೇರಿಗೆ ಒತ್ತಡ ಆಗ್ತದೆ. ಇಲ್ಲಿಂದ ನಿಮ್ ಕಚೇರಿ ಬಿಟ್ಟು 33 ಕಿಲೋಮೀಟರ್ ಮಸ್ಕಿ ಇದೆ. ಮತ್ತೆ ಹೌದು ಇವ್ರು ಸರ್, ಎಲ್ಲಿಂದ ಎಲ್ಲಿಗೆ ಹೋಗಿ ಬರೋಕ್ ಸರ್? ಅದ್ರಾಗ ಮಹಿಳೆಯರು ಬೇರೆ. ಹೌದು ಸರ್. ಈಗ ಒಂದ್ 15 ದಿವಸದೊಳಗೆ ಹಾಕಿ ಸರ್, ಯಾರನ್ನ ಹೊರಗಡೆ 15 ಅಂತಲ್ಲ 30 ಸರ್, ಟನ್ ಈ ಇದೆ ವರ್ಷ ಇಲ್ಲ. ಆಯ್ತು, ವರ್ಷ ಆಯ್ತು. ಇಲ್ಲ ಈಗ 1ನೇ ತಾರೀಕು ಹಾಕಿ ಅವ್ರಿಗೆ. ಹೌದು. ಅಲ್ಲ, ಈಗ 1ನೇ ಮೊದಲೆಲ್ಲ ತಾರೀಕು ಮಾಡಿದಾರೆ ಸರ್. ಜೂನ್. ಮೊದಲು ಯಾರಿದ್ರು? ಶರಣಮ್ ಮೇಡಮ್ ಅಂತ ಇದ್ರು ಅವರು. ಅವ್ರು ಏನು ಟ್ರಾನ್ಸ್ಫರ್ ಆಗಿ ಹೋದ್ರ ಸರ್? ಅವ್ರು ಟ್ರಾನ್ಸ್ಫರ್ ಆಗಿ ಹೋದ್ರು. ಹೀಗಾಗಿ ಹೀಗಾಗಿ ಇವ್ರಿಗೆ 1ನೇ ತಾರೀಕು ಹಾಕಿ. ಈಗ ಏನು ವರ್ಗಾವಣೆ 30ಕ್ಕೆ ಆದ ಸರ್ ಲಾಸ್ಟ್ ಡೇಟ್. ಸರ್. ಸರ್, ಯಾರನ್ನ ಬರ್ಬೋದು ಜುಲೈ ತನ ಅಂತಂದು ಹಾಕಿ. ಇರ್ಲಿ ಸರ್. ಸ್ಟಾಪ್ ಇಲ್ಲ ಸರ್ ಅಲ್ಲಿ. ಸರಿ ಸರ್. ಆಮೇಲೆ ಇನ್ನೊಂದ್ ಸರ್, ಇವ್ರದ್ದು ಮಾರುತಿ ಹ್ಮ್ ಅವ್ರು ಸರ್, ಬೇರೆ ತಾಲೂಕಿನಿಂದ, ಬೇರೆ ಇಲಾಖೆಯವರು ಅವರು, ಸಮಾಜ ಕಲ್ಯಾಣ ಇಲಾಖೆ, ಹೌದು ಸರ್. ಅಲ್ಲಿಂದ ಬೇರೆ ತಾಲೂಕಿನವರು ಅಲ್ಲಿಂದ ಇಲ್ಲಿಗೆ ಹಾಕ್ಸಿದ್ರು. ಯಾಕೆ ಹತ್ರದ ಇದ್ರ ಯಾರಿಗಾರು ಹಾಕ್ಬೋದಿತ್ತಲ್ಲ ಸರ್, ಅಲ್ಲೇ ಯಾರು ಗುರುಗುಂಟಿತ್ತು ಯಾರು ಅಂತವ್ರಿಗೆ ಬರ್ಲಕ್ಕಿಲ್ಲ ಸರ್, ಲಿಂಕ್ ಯಾರು ಸುರಿತ. ಬೇರೆ ಯಾರು ರಿಕ್ವೆಸ್ಟ್ ಕೇಳಿದ್ವಿ ಸರ್. ಅವ್ರು DD ಅವ್ರಿಗೆ ಕೇಳಿದ್ವಿ ರಿಕ್ವೆಸ್ಟ್, ಯಾರಿಗೂ ಒಲ್ಲೆನಕತ್ತಿದ್ದಾರೆ. ಹಂಗಾಗಿ ನಾವು ಮತ್ತೆ ರನ್ ಮಾಡ್ಬೇಕಲ್ಲ, ಹಂಗಾಗಿ ಪಕ್ಕದ ತಾಲೂಕಿನಿಂದ ದೂರ ತಗೊಂಡ್ವಿ ಅಲ್ಲ ಸರ್. ಸರ್. ತಾವು ಕೂಡ ಮ್ಯಾನೇಜರ್ ಆಗ್ಬಿಟ್ಟು ತಾವು ಕೂಡ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಆಗ್ಬಿಟ್ಟು ಆಫೀಸರ್ ಕೂಡ ಆಗಿದ್ರಿ ದೇವದುರ್ಗಲ್ಲೆಲ್ಲ. ಅಲ್ಲೆಲ್ಲ ಆಗ್ಬಿಟ್ಟು ತಾವು ಕೂಡ ಒಂದ್ 2-3 ಹಾಸ್ಟೆಲ್ ಚಾರ್ಜ್ ತಗೊಂಡು ಕೂಡ ಮಾಡಿದಿರಿ. ಅಲ್ಲಿ ಬೇಕಾದ್ರೆ ನೀವೇ ಮಾಡ್ಬೋದಿತ್ತಲ್ಲ ಸರ್ ಇಲ್ಲಿ. ಇಲ್ಲ ಸರ್, ನನಗೆ ಇಲ್ಲಿ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಇದೀನಲ್ಲ, ಅಲ್ಲ, ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಇಲ್ಲಿ ಇದ್ಕೊಂಡು. ಅಲ್ಲಿಗೆ ಅಲ್ಲ ಯಾರು ಸರ್, ಮಾಡಕ್ ಹೇಳ್ತೀನಿ ಆಗಲ್ಲ ಕೇಳಿದೆ. ಸರ್. ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಆಗ್ಬಿಟ್ಟು ಕೆಲವೊಂದ್ ಕಡೆ ಇಲ್ಲಿ ಮಾನವಿಲಿ ದೇವದುರ್ಗದಲ್ಲಿ ತಾಲೂಕು ಅಫ್ಸರ್ ಆಗಿದ್ರಿ, ಗೊತ್ತಾ? ಇಲ್ಲ ಮಾನ್ಯಲ್ಲಿ ಇದ್ದೆ ಸರ್. ಮಾನವಿಲಿ. ನಾನು ಅಲ್ಲಿ ವಾರ್ಡನ್ ಇದ್ದಿಲ್ಲ, ಅದೇ ಹೇಳ್ತೀನಿ. ತಾಲೂಕ್ ಆಫೀಸರ್. ಅಲ್ಲಿದು ಕೂಡ ನೀವು ಚಾರ್ಜ್ ಮಾಡಿದ್ರಿ. ಡಿಸ್ಟ್ರಿಕ್ಟ್ ಆಫೀಸರ್ ಇದ್ಕೊಂಡು ತಾಲೂಕು ಅಫ್ಸರ್ ಮ್ಯಾನೇಜ್ ಮಾಡ್ಕೊಂಡು ಮತ್ತೆ ವಾರ್ಡನ್ ಹಾಸ್ಟೆಲ್ ಸೂಪರಿಂಟ್ ಎಲ್ಲ ಮಾಡಿ ಚಾರ್ಜ್ ಕೂಡ ತಗೊಂಡ್ ಮಾಡಿ ಮಾಡಿದ್ರಿ. ಇಲ್ಲ ಮಾಡಿಲ್ಲ ಅಲ್ಲ. ಸರ್. ಇದು ಒಂದು 2 ಕೆಲಸಕ್ಕೆ ಮಸ್ತ್ ಆತದ ಸರ್, ಎಲ್ಲಿ ಮಾಡಕ್ ಆತದ, ಮಾಡಕ್ ಆಗಲ್ಲ ಸರ್. ಈಗ ಏನ್ ಸರ್, ಈ ಸುಧಾರಣೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ ಸರ್? ಈಗ ಪೋಸ್ಟ್ ತುಂಬ್ಕಂದ್ರೆ ಈಗ ವರ್ಗಾವಣೆ ಆಗಿ ಯಾರನ್ನ ಬಂದ್ರ ಸುಧಾರಣೆ ಆತದ ಸರ್. ಅಂದ್ರೆ ಇಲ್ಲಿಕಂದ್ರೆ ರನ್ ಮಾಡೋದನ್ನೇ ಕಷ್ಟ ಸರ್, ಅದು ಬಹಳ ಕಷ್ಟ ಆಗ್ಯದ ಸರ್. ಈಗ ಏನ್ ಮಾಡ್ಬೇಕು ಈಗ ಏನ್ ಮಾಡ್ಬೇಕು ಹೇಳಿ? ನಾನು ಯಾಕಂದ್ರೆ DC ಮೇಡಮ್ ಹೇಳಿ ಕಳಿಸಿ ಒಂದ್ ಲೆಟರ್ ಹಾಕ್ಸ್ತಾರೆ ಅದ್ರಲ್ಲಿ. ನಾನು ಯಾಕಂದ್ರೆ ನಾ ಡಿಸ್ಟ್ರಿಕ್ಟ್ ಅಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿ ಈ ಸಂಬಂಧಪಟ್ಟ ಇದು ಕ್ಲಿಯರ್ ಆಗ್ಬೇಕು, ಶಾಶ್ವತ ಪರಿಹಾರ ಆಗ್ಬೇಕು, ಏನೋ ಒಂದು ಸರ್ಕಾರಕ್ಕೆ ಮುಟ್ಟುವಂತ ಕೆಲಸ ಆಗ್ಬೇಕು. ನೋಡೋಣ ಸರ್, ನೀವು ಇದೊಂದು ವರ್ಗಾವಣೆ ಆಗತನ ಸ್ವಲ್ಪ ವೇಟ್ ಮಾಡೋಣ ಸರ್, 1 ತಿಂಗಳ. ಇಲ್ಲಿಕಂದ್ರೆ ಸರ್ ನಿಮ್ ಜೊತೆಗೆ ನಾವು ಕೈಗೊಡ್ಡಿ ಜೋಡಿಸಿ DC ಮೇಡಮ್ ಕೊಡೋಣ ಸರ್. ಇಲ್ಲ, ನಾವ್ ಹೇಳ್ತೀವಲ್ಲ, ಯಾಕಂದ್ರೆ ಮಕ್ಕಳ ಸಮಸ್ಯೆಗಳಾಗಬಾರ್ದು. ಪಾಪ ಸರ್ಕಾರಿ ನೌಕರರಿಗೆ ಕೂಡ ಯಾವುದೇ ಕಾರಣಕ್ಕೂ ಕೂಡ ಇಷ್ಟೊಂದು ಒತ್ತಡ ಬೀಳಬಾರ್ದು ಸರ್. ನಾನು ಹೇಳೋದಂದ್ರೆ ಸರ್ಕಾರಿ ನೌಕರರಿಗೆ ಯಾವುದೇ ಕಾರಣಕ್ಕೂ ಒತ್ತಡ ಬೀಳ. ಯಾಕಂದ್ರೆ ಅವರು ಮನುಷ್ಯರೇ, ಹೌದಾ? ಒಂದು. ಆಮೇಲೆ ಮಕ್ಕಳಿಗೆ ಸಮಸ್ಯೆ ಆಗ್ಬಾರ್ದು. ಹೌದು ಸರ್. ಇವೆರಡು ವಿಷಯ ಇಟ್ಕೊಂಡ್ ಕಸ ನಿಮ್ಮನ್ನ 1 ತಿಂಗಳು ನೋಡೋಣ ಸರ್, ಯಾಕಂದ್ರೆ ಇದು ವರ್ಗಾವಣೆ ಆಗಕತ್ತಿದೆ ಸರ್. ಬರ್ತದಂತ ಹೇಳಕತ್ತಿದ್ದಾರೆ CO ಸರ್. ನಾವು ಗಮನಕ್ಕೆ ತಂದೀವಿ ಸರ್. ಇಲ್ಲ ನಿಮ್ಮ ತಾಲೂಕಕ್ಕೆ ಹಾಕ್ಸ್ತೀವಿ, ಸ್ಟಾಫ್ ಇಲ್ಲ ಅಲ್ಲಿ ಅಂತ ಅಂದಿದ್ದಾರೆ. 1 ತಿಂಗಳು ವೇಟ್ ಮಾಡೋಣ ಸರ್. ನಾವು ನಿಮ್ ಅಲ್ಲ, ಜೊತೆ ಈಗಾದ್ರೂ ಕೂಡ ಈ ಶೈಕ್ಷಣಿಕ ವರ್ಷದಲ್ಲಿ ಕೂಡ ನಾವು ಫುಡ್ ಸರಬರಾಜು ಏನು ಮಾಡಂಗಿದಾರ ಯಾರಾದ್ರೂ? ಇಲ್ಲ, ಈಗ ಏಪ್ರಿಲ್ ಅಂದ್ರೆ ಇಲ್ಲ ಬಿಡಿ ಸರ್. ಏಪ್ರಿಲ್ ಇಲ್ಲ, ಮೇನು ಇಲ್ಲ, ಈಗ ಜೂನ್. ಈಗ ಕಾಲೇಜ್ ಹಾಸ್ಟೆಲ್ ಅಂದ್ರೆ ಅಷ್ಟೇ, ಕಾಲೇಜ್ ಹಾಸ್ಟೆಲ್ ಗೊತ್ತಿದಲ್ರಿ ನಿಮ್ಗೆ. ಈಗ ಅಟ್ಲೀಸ್ಟ್ ಜೂನ್ ಏನ ಈಗ ಫ್ರೀ ಮೆಟ್ರಿಕ್ ಹಾಸ್ಟೆಲ್ ಚಾಲು ಆಗ್ತಾ ಇದಾವೆ. ನೋಡ್ತೀವಿ ಸರ್. ನಾನು ವಾರ್ಡನ್ ಕೂಡ ಡಿಸ್ಕಸ್ ಮಾಡಿ ಅವರೆಲ್ಲ ಬರ್ಕೊಟ್ರಂತ ಸಪ್ಲೈ ಮುಂದಿನ ತಿಂಗಳೇ ಸಪ್ಲೈ ಕೊಡೋ ವ್ಯವಸ್ಥೆ ಮಾಡ್ತೀನಿ ಸರ್. ಸರ್ ಮಾಡಿಸ್ತೇನೆ ಸರ್. ಸರಿ ಸರ್. ಓಕೆ, ಒಳ್ಳೆ ಸರ್, ಒಳ್ಳೆ. ನಮಸ್ಕಾರ.